ಬೆಳಗಿನ ತಿಂಡಿಗೆ ಇದನ್ನು ಮಾಡಲಿಕ್ಕೆ ಒಂದು ಸೇರಿಸ್ಬೋದು. ಎಲ್ಲ ಮಾಡಿದ್ದನ್ನೇ ತಿಂದದ್ದನ್ನೇ ತಿನ್ನಕ್ಕೆ ಇದೊಂದು ಸ್ಪೆಷಲ್ ಆಗಿ ಮಾಡಿದರೆ ಒಳ್ಳೆಯದು. ನಮಸ್ತೆ, ಭಾಷಾಂ ಲೋಕಕ್ಕೆ ಸ್ವಾಗತ. ನೋಡಿ, ನಮ್ಮಲ್ಲಿ ತುಂಬ ನುಗ್ಗೆಕಾಯಿ ಉಂಟಾಯ್ತಾ. ನುಗ್ಗೆಕಾಯಲ್ಲಿ ವೆರೈಟಿ, ಅದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಮಗೆಲ್ಲರಿಗೂ ಗೊತ್ತುಂಟು. ಅದರಲ್ಲಿ ಸಾಂಬಾರು ಮಾಡಿ ಆಯಿತು, ಗೊಜ್ಜು ಮಾಡಿ ಆಯಿತು, ಫ್ರೈ ಮಾಡಿ ಆಯಿತು, ಎಲ್ಲ ಮಾಡಿ ಆಯಿತು. ಮತ್ತು ಇನ್ನು ಹೊಸದಾಗಿ ಅದರಿಂದ ಏನಾದರೂ ಒಂದು ತಿಂಡಿ ಮಾಡುವಂತ ನಾನು ಒಮ್ಮೆ ರೊಟ್ಟಿ ಮಾಡಿ ನೋಡಿದೆ ಆಯಿತಾ. ಬಹಳ ಸೂಪರಾಗಿ ಬಂತು. ಹಾಗೆ ಇವತ್ತೀಗ ಕೊಯ್ದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೇನೆ. ನನಗೆ ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ನನಗೆ ಅನಿಸಿತು. ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೇನೆ. ನಿಮಗೆಲ್ಲ ಒಂದು ಹೆದರಿಕೆ ಇರ್ಬೋದು, ಅಯ್ಯೋ ನುಗ್ಗೆ ಉಷ್ಣ ಅಲ್ವಾ, ಉಷ್ಣ ಆದರೆ ಏನು ಮಾಡಲಿ, ನುಗ್ಗೆ 1-2 ತಿಂದರೆ ಉಷ್ಣ ಆಗ್ತದೆ, ಹಾಗಾದ್ರೆ ಇನ್ನು ರೊಟ್ಟಿ ತಿಂದರೆ ಏನಾಗ್ಬೋದು ಅಂತ. ನೀವು ಹಾಗೆಲ್ಲ ಹೆದರಬೇಕು ಅಂತಿಲ್ಲ. ರೊಟ್ಟಿ ಉಷ್ಣ ಆಗದಾಗೆ ಹೇಗೆಲ್ಲ ಏನೆಲ್ಲ ಐಟಮ್ಗಳನ್ನು ನಾನು ಹಾಕಿ ಮಾಡಿದ್ದೇನೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡಿಕೊಂಡು ಬರುವ. ನೀವು ಹೆದರಬೇಕಾದ ಯಾವ ಅವಶ್ಯಕತೆಯೂ ಇಲ್ಲ. ನೀವು ಧೈರ್ಯದಿಂದ ಈ ರೊಟ್ಟಿಯನ್ನು ಮಾಡಿ ತಿಂದುಕೊಳ್ಬೋದು. ರುಚಿಯೂ ಇರ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ನಮ್ಮ ನುಗ್ಗೆಗೊಂದು ಒಳ್ಳೆಯ ಒಂದು ಇದು ಸಿಕ್ಕಿದಾಗೆ ಆಗ್ತದೆ. ನೋಡಿ, ಇಲ್ಲಿ ನುಗ್ಗೆ ನೋಡಿ ನೋಡಿ, ಈಗ ತುಂಬ ಇತ್ತು, ಮುಗಿತಾ ಬಂತು. ಮತ್ತೊಂದು ಸೀಕ್ರೆಟ್ ಎಂತ ಗೊತ್ತುಂಟ, ಈಗ ನುಗ್ಗೆಕಾಯಿ ಯಾರಿಗಾದರೂ ಆಗದಿದ್ದರೆ ಈ ನುಗ್ಗೆಕಾಯಿಯ ರೊಟ್ಟಿ ಮಾಡಿ ಕೊಟ್ಟರೆ ಯಾರಿಗೂ ಗೊತ್ತಾಗಲಿಕ್ಕೆ ಇಲ್ಲ ಇದು ನುಗ್ಗೆಕಾಯಿ ರೊಟ್ಟಿ ಅಂತ. ಹಾಗೆ ಆಗ್ತದೆ, ಅಂದರೆ ಗೊತ್ತಾಗೋದಿಲ್ಲ ಅಂತ, ನಾವು ಹೇಳಿದರೆ ಗೊತ್ತಾಗಬೇಕಷ್ಟೆ. ಆರೋಗ್ಯವು ಸಿಕ್ಕಿದಾಗಾಯಿತು, ನುಗ್ಗೆಕಾಯಿ ರೊಟ್ಟಿ ತಿಂದ ಹಾಗೂ ಆಯಿತು ಅಲ್ವಾ. ಹಾಗಾದರೆ ಬನ್ನಿ ರೊಟ್ಟಿ ಮಾಡಿಕೊಂಡು ಬರುವ. ನಮ್ಮ ಅಂಗಳದ ಬದಿಯಲ್ಲೇ ಒಂದು ನುಗ್ಗೆ ಮರ ಉಂಟು. ಅದರಲ್ಲಿ ವರ್ಷಕ್ಕೆ 2 ಸಲ ತುಂಬ ನುಗ್ಗೆಕಾಯಿ ಆಗ್ತದೆ. ನಾವು ನಮಗೆ ಬೇಕಾದಷ್ಟು ಯೂಸ್ ಮಾಡಿ ಮತ್ತು ಬೇಕಾದವರಿಗೆ ಕೊಡ್ತಾ ಇರ್ತೇವೆ. ನಮಗೆ ಇರುವವರಿಗೆ ಅಷ್ಟು ಆಸೆ ಇರುವುದಿಲ್ಲ, ಇಲ್ಲದವರಿಗೆ ಇನ್ನು ಬೇಕು ಅಂತ ಆಗ್ತಾ ಇರ್ತದಲ್ಲ. ನೋಡಿ, ಹೀಗಿರುವ ಹದ ಬೆಳೆದಿರುವಂಥ ನುಗ್ಗೆ ಆದರೆ ಒಳ್ಳೆಯದಾಗ್ತದೆ ಇದಕ್ಕೆ. ನೋಡಿ, ಹೀಗೆ ಮುರಿಯುವಾಗ ಮುರಿಬೇಕು, ಆದರೆ ತುಂಬ ಒಳ್ಳೆಯದಾಗ್ತದೆ. ಅದರಲ್ಲಿ ಪಲ್ಪ್ ಇರ್ತದೆ, ತುಂಬ ಸಪುರದೆಲ್ಲ ತಗೊಳ್ಬಾರ್ದು. ಹಾಗೆ ನುಗ್ಗೆಕಾಯಿ ರೊಟ್ಟಿಗೆ ಕರಿಬೇವಿನ ಸೊಪ್ಪು ಬೇಕು. ನೋಡಿ, ಫ್ರೆಶ್ ಆಗಿ ಕರಿಬೇವಿನ ಸೊಪ್ಪನ್ನು ಕೊಯ್ದುಕೊಳ್ಳುವ. ಕರಿಬೇವಿನ ಸೊಪ್ಪು ಚೆನ್ನಾಗಿ ಗಿಡ ಬರಲಿಕ್ಕೆ ಉಂಟಲ್ಲ, ಆಗಾಗ ಕಡಿದುಕೊಂಡಿದ್ದೆ ಒಳ್ಳೆಯದಾಗಿ ಬರ್ತದೆ. ಗಿಡದಿಂದ ಆಗ ಕೊಯ್ದ ಆಗ ಮಾಡಿದರೆ ತುಂಬ ಫ್ರೆಶ್ ಆಗಿ ಬರ್ತದೆ. ಈ ನುಗ್ಗೆಕಾಯಿ ಉಂಟಲ್ಲ, ಇದು ಭಾರತೀಯ ಮೂಲದ್ದೇ ಅಂತೆ. ಇದು ಹಿಮಾಲಯದ ತಪ್ಪಲಿನಲ್ಲಿ ಫಸ್ಟ್ ಕಾಣಲಿಕ್ಕೆ ಸಿಕ್ಕಿ ಮತ್ತು ಇಡೀ ಪ್ರಪಂಚಕ್ಕೆ ಹರಡಿತು ಅಂತ. ಇದರಲ್ಲಿ ತುಂಬ ಒಳ್ಳೊಳ್ಳೆ ಅಂಶಗಳು ಉಂಟಂತೆ. ಕಬ್ಬಿಣ ಅಂಶ, ನಾರಿನ ಅಂಶ, ಕ್ಯಾಲ್ಸಿಯಂ ಅಂಶ ಎಲ್ಲ ಬೇಕಾದಷ್ಟು ಉಂಟು. ಹಾಗೆ ರೊಟ್ಟಿಗೆ ಖಾರಕ್ಕೆ ಇಲ್ಲಿ ಗಾಂಧಾರಿ ಮೆಣಸನ್ನು ಹಾಕ್ತಾ ಇದ್ದೇವೆ. ಹಸಿ ಮೆಣಸು ಕೂಡ ಹಾಕ್ಬೋದು. ನೋಡ, ಗಾಂಧಾರಿ ಮೆಣಸನ್ನು ನಾನು ಕೊಯ್ದು ಕೊಡ್ತಾ ಇದ್ದೇನೆ. ಈ ನುಗ್ಗೆಯನ್ನು ಇಷ್ಟೆಲ್ಲ ಔಷಧಿ ಗುಣ ಇದ್ದರೂ ಕೂಡ ನಾವು ಪೂಜೆಯ ಊಟಕ್ಕಾಗಲಿ ಪಿತೃಕಾರ್ಯದ ಊಟಕ್ಕಾಗಲಿ ಇದನ್ನು ಬಳಸುವುದಿಲ್ಲ. ಯಾಕೆ ಹಾಗೆ ಅಂದರೆ ಅದರಲ್ಲಿ ಉಷ್ಣತೆಯನ್ನು ಜಾಸ್ತಿ ಮಾಡುವ ಅಂಶ ಇರ್ತದೆ, ಉದ್ವೇಗವನ್ನು ಜಾಸ್ತಿ ಮಾಡುವ ಅಂಶ ಹಾಗೂ ಕಾಮನೆಗಳನ್ನು ಜಾಸ್ತಿ ಮಾಡುವ ಅಂಶ ಎಲ್ಲ ಇರ್ತದೆ. ಅದೊಂದು ತಾಮಸಿಕ ಆಹಾರ. ಪೂಜೆಯ ದಿನ, ಪಿತೃಕಾರ್ಯದ ದಿನ ಎಲ್ಲ ಮನಸ್ಸು ಸಾತ್ವಿಕವಾಗಿರಲಿ ಅಂತ ನಮ್ಮ ಹಿರಿಯರು ಇದನ್ನು ಪೂಜೆಯ ಊಟಕ್ಕೆಲ್ಲ ನಿಷಿದ್ಧ ಅಂತ ಮಾಡಿದರು. ಎಷ್ಟು ಜ್ಞಾನ ಇತ್ತಲ್ವ ನಮ್ಮ ಹಿರಿಯರಿಗೆಲ್ಲ. ನೋಡಿ, ನಾನಿಲ್ಲಿ 4 ನುಗ್ಗೆಕಾಯಿಗಳನ್ನು ತೆಗೆದುಕೊಂಡು ಕಟ್ ಮಾಡಿ ಬೇಯಿಸಿಕೊಳ್ತೇನೆ. ಫಸ್ಟ್ ಉದ್ದವಾಗಿ ಕಟ್ ಮಾಡಿ ಬೇಯಿಸಿಕೊಳ್ಬೋದು. ನಮಗೆ ಅದರ ಪಲ್ಪು ತೆಕ್ಕೊಳ್ಬೇಕು. ಅಡಿಗೆ ಮನೆ ಒಂದು ಪ್ರಯೋಗ ಶಾಲೆಯಲ್ಲೂ ಹೊಸ ಅಡಿಗೆ ಮಾಡೋದಂದರೆ ಏನೋ ಒಂದು ಖುಷಿ. ಬೇರೆ ಟ್ರೈ ಮಾಡ್ತಾ ಇರೋದು, ಒಂದು ಹೊಸತು ಕಾಣ್ತದೆ ಅಡಿಗೆ ಆಗ. ನೋಡಿ, ಹೀಗೆ ಸ್ವಲ್ಪ ನೀರು ಹಾಕಿ ಕುಕ್ಕರ್ನಲ್ಲಿ ಬೇಯಿಸ್ತಾ ಇದ್ದೇನೆ. ಹಾಗೆ ಕೂಡ ಬೇಯಿಸಿಕೊಳ್ಬೋದು. ಅದು 1 ವಿಸಿಲ್ ಬಂದರೆ ಸಾಕು. ಅದು ಬೇಯ್ತಾ ಇರಲಿ, ನಾವು ಇದಕ್ಕೆ ಬೇಕಾಗುವುದನ್ನೆಲ್ಲ ರೆಡಿ ಮಾಡಿಕೊಳ್ಳುವ.
ಚಾಪರಿಗೆ ಹಾಕ್ತಾ ಇದ್ದೇನೆ ನೋಡಿ, ಎಲ್ಲ ಒಟ್ಟಿಗೆ ಕಟ್ ಆಗ್ತದಲ್ಲ ಹಾಗೆ. ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ, ಮೆಣಸು, ಒಂದು ಈರುಳ್ಳಿ, ಈಗ ಬೆಂದಿದೆ, ಬಿಸಿಲು ಬಿಟ್ಟು ನೋಡಬೇಕೀಗ. ನೋಡಿ ಚೆನ್ನಾಗಿ ಬೆಂದಿದೆ, ಮೆತ್ತಗಾದರೆ ಆಯಿತು. ನುಗ್ಗೆ ತುಂಬ ಒಳ್ಳೆಯದಾಯ್ತಾ. ನುಗ್ಗೆ ಅದರ ಸೊಪ್ಪಿರ್ಬೋದು, ಹೂವಿರ್ಬೋದು, ಕಾಯಿ ಇರ್ಬೋದು, ಎಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ ಈ ರೀತಿ ತುಂಬ ಬೇಯಿಸಬಾರ್ದು, ಹದ ಹಾಕಿ ಬೇಯಿಸಬೇಕು. ನೋಡಿ ಈ ರೀತಿ ಪಲ್ಪನ್ನು ತಗೊಳ್ಬೇಕು. ಮತ್ತು ನಿಮಗೆ ಗೊತ್ತುಂಟ, ನುಗ್ಗೆ ಕೆತ್ತೆ ತಲೆನೋವಿಗೆ ಮದ್ದು. ನುಗ್ಗೆ ಕೆತ್ತೆಯನ್ನು ಗಂಧದ ಕಲ್ಲಿನಲ್ಲಿ ಹಾಕಿ ಚೆನ್ನಾಗಿ ಅರೆದು ಹಣೆಗೆ ಉಜ್ಜಿದ್ರೆ ಒಳ್ಳೆ ತಲೆನೋವು ಕಡಿಮೆ ಆಗ್ತದೆ ಆಯಿತಾ. ಒಳ್ಳೆ ಮದ್ದದು. ನೋಡಿ ಇಷ್ಟು ಪಲ್ಪು ಸಿಕ್ಕಿದೆ. ಹೀಗೆ ಕೈಯಲ್ಲೇ ಪುಡಿ ಮಾಡಿಕೊಳ್ಬೇಕು. ಈಗ ಹಿಟ್ಟು ಕಲಿಸಿಕೊಳ್ಳುವ. ನೋಡಿ ನಾನು ಇಷ್ಟು ಪಲ್ಪಿಗೆ 1 ಕುಡುತೆಯಷ್ಟು ಅಕ್ಕಿ ಹುಡಿಯನ್ನು ಹಾಕ್ತಾ ಇದ್ದೇನೆ. 1 ಕುಡುತೆ. ನುಗ್ಗೆ ಉಷ್ಣ ಅಲ್ವಾ, ಉಷ್ಣವನ್ನು ತೆಗಿಲಿಕ್ಕೆ ಅಂತ ನಾವಿಲ್ಲಿ ತೆಂಗಿನ ತುರಿಯನ್ನು ಬಳಸ್ತಾ ಇದ್ದೇವೆ. ನೋಡಿ ಒಂದು ಹಿಡಿಯಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಮತ್ತು ನೋಡಿ ಇದು ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ ಮಿಶ್ರಣ, ಗಾಂಧಾರಿ ಮೆಣಸು ನಾವು ಆಗ ಮಾಡಿಟ್ಟಿದ್ದೇವಲ್ಲ, ಉಪ್ಪು, ಹಾಕಿ ಫಸ್ಟಿಗೆ ಹಾಗೆ ಕಲಿಸಿಕೊಳ್ಬೇಕು. ನೀರು ಬೇಕಾದರೆ ಮಾತ್ರ ಸೇರಿಸಿಕೊಳ್ಬೇಕು, ಮೊದಲೇ ನೀರು ಹಾಕಬಾರ್ದು. ನಾನಿಲ್ಲಿ ಒಬ್ಬರಿಗೆ ಆಗುವಷ್ಟು ರೊಟ್ಟಿ ಮಾಡಿರುವಂಥದ್ದು ಆಯಿತಾ. ಅಂದರೆ 4 ನುಗ್ಗೆ ಬಳಸಿದ್ದೇನೆ, 1 ಕುಡುತೆ ಅಕ್ಕಿ ಹುಡಿ ಬಳಸಿದ್ದೇನೆ. ಇದರಲ್ಲಿ ಒಬ್ಬರಿಗೆ ಹೊಟ್ಟೆ ತುಂಬ ರೊಟ್ಟಿ ತಿನ್ಬೋದು, ಅಷ್ಟಾಗಿದೆ. ನಾನು ನಿಮಗೆ ಅಂದಾಜಿಗೆ ಹೇಳಿದ್ದು ಹಾಗೆ. ನೋಡಿ ಈ ಹದಕ್ಕೆ ಬಂದಿದೆ. ಇನ್ನು ಸ್ವಲ್ಪ ನೀರು ಹಾಕ್ಬೋದು, ಅಂದರೆ ಇದು ಅಕ್ಕಿ ಹುಡಿ ಅಲ್ವಾ, ಸ್ವಲ್ಪ ನೀರು ಹಾಕ್ಬೋದು ಅಂತ ಅನ್ನಿಸ್ತದೆ. ಹಾಗೆ ನಾನು ಬೇಯಿಸಿದ ನೀರುಂಟಲ್ಲ ಅದನ್ನೇ ಸ್ವಲ್ಪ ಹಾಕಿಕೊಳ್ತೇನೆ. ಇದು ಬಾಳೆಯಲ್ಲಿ ತಟ್ಟಿ ಮಾಡುವಂಥದ್ದು ನಾನು. ಹಾಗೆ ನೋಡಿ ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಜೀರಿಗೆ ಬೇಕಾದವರು ಜೀರಿಗೆ ಕೂಡ ಹಾಕಿಕೊಳ್ಬೋದು ಆಯಿತಾ. ನನಗೆ ಪಕ್ಕ ಮರ್ತೋಯ್ತು. ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ನಿಮಗೆ ಏನು ಬೇಕೋ ಅದನ್ನೆಲ್ಲ ಹಾಕಿಕೊಳ್ಬೋದು. ನಾನಿಷ್ಟೇ ಹಾಕ್ತಾ ಇದ್ದೇನೆ. ನೋಡಿ ಹಿಟ್ಟು ಈ ರೀತಿಯಾಗಿ ರೆಡಿಯಾಗಿದೆ. ಮತ್ತು ಒಂದು ಗಮನಿಸಬೇಕು, ಇದು ಸಿಪ್ಪೆ ಉಂಟಲ್ಲ, ಇದನ್ನು ತುಂಬ ಹಿಂಡಲಿಕ್ಕೆಲ್ಲ ಹೋಗಬಾರ್ದು. ಅದರಲ್ಲಿ ಕಹಿ ಅಂಶ ಇರ್ತದೆ, ಅದು ರೊಟ್ಟಿಗೆ ಬಂದು ಕಹಿ ಆಗುವ ಸಾಧ್ಯತೆ ಇರ್ತದೆ. ಅದರ ಪಲ್ಪು ಮಾತ್ರ ತೆಗಿಬೇಕು. ನೋಡಿ ಒಂದು ಕಾವಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ನೋಡಿ ಈ ರೀತಿ ಎಲ್ಲ ಬಾಳೆಗೂ ಹಾಕಿಕೊಳ್ತಾ ಇದ್ದೇನೆ. 5 ರೊಟ್ಟಿ ಇರುವುದರಿಂದ ಎಲ್ಲ ಬಾಳೆಗೊಮ್ಮೆಗೆ ಹಾಕಿಕೊಂಡು ತಟ್ಟುತ್ತಾ ಇದ್ದೇನೆ. ಈಗ ನೋಡಿ ರೊಟ್ಟಿಯನ್ನು ತಟ್ಟಿಕೊಳ್ತಾ ಇದ್ದೇನೆ. ನಾವು ಒಂದು ವಸ್ತುವನ್ನು ಅದು ಉಷ್ಣ ಶೀತ ಅಂತ ಅಷ್ಟು ಪಕ್ಕ ಬಿಡಬಾರ್ದು ಆಯಿತಾ. ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿ ನೋಡಬೇಕು. ಈ ರೀತಿಯಾಗಿ ತುಂಬ ದಪ್ಪ ಕೂಡ ಬೇಡ, ತುಂಬ ತೆಳು ಕೂಡ ಬೇಡ, ಆ ರೀತಿಯಾಗಿ ನೋಡಿ ಎಣ್ಣೆ ಹಚ್ಚಿಕೊಳ್ತಾ ಇದ್ದೇನೆ. ಈಗ ಕಾವಲಿ ಕಾದಿದೆ. ನೋಡಿ ರೊಟ್ಟಿಯನ್ನು ಹಾಕಿಕೊಂಡು ಚೆನ್ನಾಗಿ ತುಪ್ಪ ಹಾಕಿ 2 ಬದಿ ಚೆನ್ನಾಗಿ ಬೇಯಿಸಿದ್ರೆ ಆಯ್ತು. ನೋಡಿ ಈ ರೀತಿ ಮೇಲಿಂದ ಒತ್ತುತ್ತಾ ಬೇಯಿಸಬೇಕು. ಹೀಗೆ ಮೇಲಿಂದ ತೆಗಿಲಿಕ್ಕೆ ಬಂದರೆ ತೆಗೀರಿ, ಇಲ್ಲದಿದ್ದರೆ ಉಲ್ಟಾ ಹಾಕಿ ಆಮೇಲೆ ತೆಗೆದ್ರೂ ಸಾಕು. ಈಗ ತುಪ್ಪ ಹಾಕ್ತಾ ಇದ್ದೇನೆ. ಮತ್ತೊಂದು ಬದಿ ಕೂಡ ಚೆನ್ನಾಗಿ ಬೇಯಿಸಿಕೊಳ್ಬೇಕು. ಮಧ್ಯಮ ಉರಿಯಲ್ಲಿ ಬೇಯಿಸಿದರೆ ಒಳ್ಳೆಯದು. ಒಳಗಿನವರೆಗೆ ಚೆನ್ನಾಗಿ ಬೇಯಬೇಕದು. ಒಳ್ಳೆ ಮೆತ್ತಗೆ ಆಗಿತ್ತು, ರುಚಿಯಾಗಿ ಬಂದಿತ್ತಾಯ್ತಾ. ಸಂಜೆವರೆಗೂ ಹಾಗೇ ಇತ್ತು, ಮೆತ್ತಗೆ ಇತ್ತು. ನೋಡಿ ನಾನು ಇನ್ನೊಂದನ್ನು ಕೂಡ ಹಾಕ್ತಾ ಇದ್ದೇನೆ. ನೋಡಿ ಇದನ್ನು ಈ ರೀತಿ ಉಲ್ಟಾ ಹಾಕಿದ ಮೇಲೆ ಬೇಗ ಅಡಿ ಬದಿಯಿಂದ ಬಿಡ್ತದೆ, ನಿಮಗೆ ಸುಲಭ ಆಗ್ತದೆ. ನೋಡಿ ಈ ರೀತಿಯಾಗಿ ತುಪ್ಪ ಹಾಕಿ ಅಥವಾ ಬೆಣ್ಣೆ ಹಾಕಿ 2 ಬದಿ, ಎಣ್ಣೆ ಕೂಡ ಹಾಕಿ ಬೇಯಿಸ್ಬೋದು. ಈ ರೀತಿ 2 ಬದಿ ಕೂಡ ಚೆನ್ನಾಗಿ ಬೇಯಿಸಿದ್ರೆ ಆಯಿತು. ನೋಡಿ ಘಮ ಘಮ ಪರಿಮಳದ ಒಳ್ಳೆ ರುಚಿಯಾದ ರೊಟ್ಟಿ.
ರೊಟ್ಟಿ ರೆಡಿ ಆಗಿದೆ ನೋಡಿ, ತಿಂದು ಹೇಳಕ್ಕಾತ ಹೆಂಗಾಯ್ದು ರೊಟ್ಟಿ. ನುಗ್ಗೆಕಾಯಿ ರೊಟ್ಟಿ ಒಂದು ಸ್ಪೆಷಲ್. ಹಾಗೆ ಟೇಸ್ಟ್ ಮಾಡಿ ನೋಡ್ತೇನೆ. ಬೆಣ್ಣೆ ಕೂಡ ಹಾಕಿ ಒಳ್ಳೆಯದಾಗ್ತದೆ. ನುಗ್ಗೆ ಸ್ವಲ್ಪ ಉಷ್ಣ ಅಂತೆಲ್ಲ ಕೆಲವರು ಹೇಳ್ತಾರೆ, ಆದರೆ ಹಾಗೇನೆ ಹೆದರ್ಬೇಕು ಅಂತಿಲ್ಲ. ನಾನು ನೋಡಿ ಅದನ್ನೇ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಕಾಯಿ ಬೆಣ್ಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದಾಗ ಅದರ ಉಷ್ಣ ಎಲ್ಲ ಕಡಿಮೆ ಆಗ್ತದೆ. ಒಳ್ಳೆ ಪ್ರಯೋಗ, ಒಳ್ಳೆಯದಾಗ್ತದೆ. ಒಂದು ಸ್ಪೆಷಲ್ ಆದ ತಿಂಡಿ, ಒಳ್ಳೆಯದಾಗ್ತದೆ. ಹೇಗುಂಟು? ಸ್ಮೂತ್ ಉಂಟಲ್ಲ? ಸ್ಮೂತ್ ಉಂಟು. ನೋಡಿದ್ರಲ್ಲ ನುಗ್ಗೆಕಾಯಿ ರೊಟ್ಟಿ. ನೀವೊಮ್ಮೆ ಟ್ರೈ ಮಾಡಿ ಮತ್ತು ಹೇಗಾಯಿತು ಅಂತ ಕಮೆಂಟಲ್ಲಿ ಹೇಳಿ ಆಯಿತಾ. ಹಾಗಾದರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.